ಓ ಮೈ ಗಾಡ್, ಲಿಟ್ರಲಿ ನೀವು ನಂಬಲ್ಲ, ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಎಡಿಷನ್ ಸ್ಮಾರ್ಟ್ಫೋನ್ ಇದೆ. ಡೆಡ್ಪೂಲ್ ಮತ್ತು ವೋಲ್ವರಿನ್ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ಗಳು ಮಾರ್ವೆಲ್ನಲ್ಲಿ. ಇವ್ರ ಜೊತೆ ಕೊಲಾಬರೇಟ್ ಆಗಿ ಪೋಕೋದವರು ಪೋಕೋ F6 ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನು ಈ ಫೋನ್ನ ಸ್ಪೆಷಲ್ಲಾಗಿ ಲಾಂಚ್ ಮಾಡಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಬಾಕ್ಸ್ ನೋಡೇ ಫುಲ್ ಫಿದಾ ಆಗಿಬಿಟ್ಟಿದ್ದೀನಿ. ಪೋಕೋ F6 ಡೆಡ್ಪೂಲ್ ಎಡಿಷನ್ ಮತ್ತು ಅವ್ರದ್ದು ಏನು ಹೊಸ ಮೂವಿ ಬರ್ತಾ ಇದೆ, ಡೆಡ್ಪೂಲ್ ಆ್ಯಂಡ್ ವೋಲ್ವರಿನ್, ಅದ್ರ ಲೋಗೋ ಇದೆ ಮತ್ತು ಮಧ್ಯದಲ್ಲಿ ಡೆಡ್ಪೂಲ್ದು ಫೇಸ್ ಹಾಕಿದ್ದಾರೆ ಸಣ್ಣದಾಗಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಫಸ್ಟು ಸ್ಲೈಡ್ ಮಾಡಬೇಕು. ಮಾಡಿದ ತಕ್ಷಣ ಇದ್ರ ಒಳಗಡೆ ಡೆಡ್ಪೂಲ್ದು ಮತ್ತು ವೋಲ್ವರಿನಿಂದು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇಮೇಜ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಯಪ್ಪ ಬೆಂಕಿ ಗುರು, ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇದನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಒಂದು ಪೋಸ್ಟರ್ ನೋಡೋಕ್ಕೆ ಸಿಗ್ತಾ ಇದೆ. ಸಖತ್ತಾಗಿದೆ ಗುರು. ಈ ಪೋಸ್ಟರ್ ವಾಲ್ಗೆ ಹಾಕಿದ್ರೆ ಬೆಂಕಿ ಕಾಣುತ್ತೆ. ಒಂದು ವೈಟ್ ವಾಲ್ಗೆ ಹಾಕ್ಬಿಟ್ರೆ ಸಖತ್ತಾಗಿ ಕಾಣುತ್ತೆ. ಮೇಲ್ಗಡೆ ಪೋಕೋ ಲೋಗೋ ಇದೆ, ಕೆಳಗಡೆ ಡೆಡ್ಪೂಲು, ಅದ್ರ ಕೆಳಗಡೆ ವೋಲ್ವರಿನ್ನು, ನಂತರ ಡೆಡ್ಪೂಲ್ ಅನ್ನೋ ಒಂದು ಲೋಗೋ ಕೂಡ ಹಾಕಿದ್ದಾರೆ. ಸಖತ್ತಾಗಿದೆ ಮಾತ್ರ. ಲೈಟಿಗೆ ರಿಫ್ಲೆಕ್ಷನ್ ತುಂಬ ಚೆನ್ನಾಗಿದೆ. ಕಾರ್ಟೂನಿ ಫಿನಿಶ್ ಇದು, ಬೆಂಕಿ ಇದೆ. ಹಿಂದ್ಗಡೆ ಈ ಡೆಡ್ಪೂಲ್ದು ವೋಲ್ವರಿಂದು ಅರ್ಧ ಫೇಸ್ ಹಾಕಿದ್ದಾರೆ. ಏನೇನೋ ಬರೆದಿದ್ದಾರೆ, ಕತೆನ ಓದೋ ಅಷ್ಟು ಟೈಮ್ ಇಲ್ಲ. ಡೀಟೇಲ್ಸ್ ನೋಡಿ, ಇಲ್ಲೂ ಕೂಡ ಡೆಡ್ಪೂಲ್ದು ಫೇಸ್ ನಮಗೆ ಸಿಗ್ತದೆ. ಸಣ್ಣ ಸಣ್ಣ ಡೀಟೇಲ್ಸ್ಗೂ ಸಹ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಮತ್ತು ಈ ಬಾಕ್ಸ್ ಮೇಲೂ ಕೂಡ ಅಷ್ಟೇ ಆಯಿತಾ, ಅವ್ರದ್ದು ಮಾರ್ವೆಲ್ದು ಕಾಮಿಕ್ ಏನು ಡ್ರಾಯಿಂಗ್ ಬರುತ್ತಲ್ವ, ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಡೆಡ್ಪೂಲ್ದು ಇದೆ, ವೋಲ್ವರಿಂದು ಸಹ ಇದೆ. ಡೀಟೇಲ್ಸ್ ಎಲ್ಲ ಸಾಕತ್ತಾಗಿ ಮಾಡಿದ್ದಾರೆ. ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಸ್ಮಾರ್ಟ್ಫೋನ್ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಆಯಿತಾ, ಕೊನೆಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಮತ್ತು ಇಲ್ಲಿ ನೋಡಿ, ಈ ಬಾಕ್ಸ್ನ ಕೆಳಗಡೆ ಎಳೆಯೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಡೆಡ್ಪೂಲ್ ಫೇಸು, ರೈಟ್ ಸೈಡಲ್ಲಿ ವೋಲ್ವರಿನ್ ಫೇಸು. ಈ ಡೆಡ್ಪೂಲ್ ಫೇಸನ್ನು ಎಳೆದ್ರೆ ನಮಗೆ ಡೆಡ್ಪೂಲ್ದು ಬಾಕ್ಸ್ ಓಪನ್ ಆಗುತ್ತೆ. ಇದ್ರ ಮೇಲೆ ಡೆಡ್ಪೂಲ್ದು ನೋಡ್ತಾ ಇದ್ದೀರಾ, ಡೆಡ್ಪೂಲ್ದು ಒಂದು ಪೋಸು ಆಯಿತಾ ಈ ಕಡೆ. ಇನ್ನು ರೈಟ್ ಸೈಡಿಂದ ಓಪನ್ ಮಾಡಿದ್ರೆ ವೋಲ್ವರಿನ್ದು ಏನು ಇಮೇಜ್ ಓಪನ್ ಆಗುತ್ತೆ, ನೋಡ್ತಾ ಇದ್ದೀರಾ. ಸೊ ಈ ರೀತಿ ಸಿಗುತ್ತೆ. ಡೀಟೇಲ್ಸನ್ನು ಸಖತ್ತಾಗಿ ಮಾಡಿದ್ದಾರೆ ಆಯಿತಾ, ಹೆವಿ ಇಂಪ್ರೆಸಿವು. ನಾವು ಈ ಒಂದು ಡೆಡ್ಪೂಲ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಯೂಸರ್ ಮ್ಯಾನ್ಯುವಲ್ಲು, ನಂತರ ಒಂದು ಬ್ಯಾಕ್ ಕವರ್ ಇದೆ, ನಾರ್ಮಲ್ ಬ್ಯಾಕ್ ಕವರು, ಸ್ಪೆಷಲ್ ಎಡಿಷನ್ ಬ್ಯಾಕ್ ಕವರ್ ಕೊಡಬೇಕಾಗಿತ್ತು. ನಂತರ ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಇದು ಕೂಡ ಯುನೀಕ್ ಆಗಿರುವಂಥ ಸಿಮ್ ಎಜೆಕ್ಷನ್ ಪಿನ್ನು. ಇದ್ರ ಮೇಲ್ಗಡೆನೂ ಕೂಡ ಡೆಡ್ಪೂಲಿಂದು ಫೇಸನ್ನು ಹಾಕಿದ್ದಾರೆ. ಸಖತ್ತಾಗಿದೆ ಮಾತ್ರ ಈ ಪಿನ್ನು. ಇನ್ನು ಈ ಕಡೆ ವೋಲ್ವರಿನಿಂದು ಬಾಕ್ಸನ್ನು ಓಪನ್ ಮಾಡಬೇಕು ಅಂದರೆ ಆಬ್ವಿಯಸ್ ಇದ್ರೊಳಗಡೆ ಚಾರ್ಜರ್ ಇರುತ್ತೆ. ಚಾರ್ಜರ್ ಸ್ಪೆಷಲ್ ಆಗಿದೆಯಾ ಏನಾದರೂ ನೋಡೋಣ. ಸೊ ಇನ್ನೊಂದು ಬಾಕ್ಸು, ಎಸ್ ಈ ಒಂದು ವೈಟ್ ಚಾರ್ಜರ್ ಮೇಲೆ ಅವ್ರದ್ದು ಡೆಡ್ಪೂಲ್ ಅನ್ನೋ ಒಂದು ಹೆಸರು ಹಾಕಿದ್ದಾರೆ, ಅವ್ರದ್ದು ಮೂವಿ ಲೋಗೋನ. ಅದು ಬಿಟ್ಟರೆ ಏನು ಸ್ಪೆಷಲ್ ಇಲ್ಲ. ಇದನ್ನು ಕೂಡ ಫುಲ್ಲು ಇದೇ ಥರ ರೆಡ್ಡು ಎಲ್ಲೋ ಎಲ್ಲ ಮಾಡಿದರೆ ಬೆಂಕಿ ಇರ್ತಿತ್ತು. ಜಾಸ್ತಿ ಡೀಟೇಲ್ಸ್ ಏನು ಹಾಕಿಲ್ಲ. ನಂತರ ಕೊನೆಯದಾಗಿ ನಾರ್ಮಲ್ USB Type-C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಬನ್ನಿ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಹೆಂಗಿದೆ ಅಂತ ನೋಡೋಣ. ನಾನಂತೂ ಇದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಈ ಒಂದು ಫೋನ್, ಓ ಮೈ ಗಾಡ್, ಲಿಟ್ರಲಿ ಯಪ್ಪ ದೇವ್ರೆ, ತೋರಿಸ್ತೀನಿ ನೋಡ್ಕೊಂಬಿಡಿ. ಕ್ರೇಜಿ ಗುರು, ಯಪ್ಪ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ ಒಂಥರ 3D ರೀತಿ ಕಾಣುತ್ತೆ. ಆದರೆ 3D ಅಲ್ಲ ಇದು. ನೋಡ್ಬೇಕಾದ್ರೆ 3D ಪಾಪ್ ಆಗಿದೆಯೋ ಹೊರಗಡೆಗೆ ಅನ್ನೋ ರೀತಿ ಕಾಣುತ್ತೆ. ಡೆಡ್ಪೂಲ್ ಅಂತ ಹಾಕಿದ್ದಾರೆ. ಡೆಡ್ಪೂಲ್ ಮೇಲ್ಗಡೆ ಸೇಮ್ ಏನು ಈ ಪೋಸ್ಟರ್ ಇದೆ ಅದೇ ರೀತಿ ಒಂದು ಇಮೇಜು. ಫ್ಲ್ಯಾಶ್ ಮಧ್ಯದಲ್ಲೂ ಕೂಡ ಡೆಡ್ಪೂಲ್ ಲೋಗೋ ಹಾಕಿದ್ದಾರೆ. ಬೆಂಕಿ ಇವರು ಸಖತ್ತಾಗಿ ಮಾಡಿದ್ರು. ಡೆಡ್ಪೂಲ್ ಹೆಸರು ಲೋಗೋ, ಫುಲ್ ಹೆಸರನ್ನ ಫೋನ್ ಫುಲ್ ಸುತ್ತ ಇಲ್ಲಿ ನೋಡಿ, ಇಲ್ಲಿ ಡೆಡ್ಪೂಲ್ ಅಂತ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಕಲೆಕ್ಟ್ ಮಾಡೋರು ಯಾರು ಇದ್ದರೆ, ಮಾರ್ವೆಲ್ ಫ್ಯಾನ್ಸ್ಗಳು, ಈ ಫೋನ್ ನೀವು ಕಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಸಕ್ಕದ ಫೋನು. ಪೋಕೋ ಲೋಗೋ ಇದೆ, ಸ್ಪೆಷಲ್ ಲಿಮಿಟೆಡ್ ಎಡಿಷನ್ ಅಂತೆ. ಬೆಂಕಿ ಇವರು ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಹೆಂಗೆ ಕಾಣ್ತಾ ಇದೆಯಲ್ಲ, ಕ್ರೇಜಿ ಮಾತ್ರ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ.
ಅದನ್ನು ಬಿಟ್ಟರೆ ಈ ಫೋನ್ ಒಳಗಡೆ ಅವರು ಥೀಮನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಯಾವುದೇ ಥೀಮು ನಮಗೆ ಒಳಗಡೆ ಸಿಗ್ತಾರ. ನಾರ್ಮಲ್ ನೀವೇನು ಪೋಕೋ ನಾರ್ಮಲ್ ಫೋನ್ ತೊಗೋತೀರ, ಪೋಕೋ F6 ಅದೇ ಒಂದು ಥೀಮು ಮತ್ತು ಸ್ಪೆಸಿಫಿಕೇಷನ್ ಎಲ್ಲ ಸೇಮ್, ಏನು ಚೇಂಜಸ್ ಇಲ್ಲ, ಎಲ್ಲ ಸೇಮು. ಜಸ್ಟ್ ಈ ಒಂದು ಬಾಕ್ಸು ಮತ್ತು ಈ ಫೋನ್ನ ಹಿಂದೆ ಇರುವಂಥ ಈ ಡಿಸೈನ್ ಮಾತ್ರ ಸ್ಪೆಷಲ್ಲು, ಬೆಂಕಿ. ನನಗಂತೂ ಇಂಪ್ರೆಸ್ ಮಾಡ್ತೀನಿ, ಏಕೆಂದರೆ ಈ ಎರಡೂ ಕೂಡ ನನಗೆ ಫೇವ್ರೆಟ್ ಕ್ಯಾರೆಕ್ಟರ್ಗಳು. ಅದರಿಂದ ನನಗೆ ಪರ್ಸನಲಿ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು, ನನಗಂತೂ ಇಷ್ಟ ಆಗ್ತಾ ಇದೆ, ಆಯಿತಾ. ಸೊ ಏನಕ್ಕೆ ನಾನು ಮಾರ್ವೆಲ್ ನಾನು ತುಂಬ ಫಾಲೋ ಮಾಡ್ತೀನಿ ಈ ಕಾರಣದಿಂದ. ಬೆಂಕಿ ಗುರು, ಹೆವಿ ಇಂಪ್ರೆಸ್ ಮಾಡ್ತು. ಇದನ್ನು ಬಿಟ್ಟರೆ ಈ ಫೋನ್ನ ಸ್ಪೆಸಿಫಿಕೇಷನ್ ಎಲ್ಲ ಸೇಮ್, ಏನೂ ಚೇಂಜಸ್ ಆಗಿಲ್ಲ. ಈ ಒಂದು ಥೀಮ್ ಕೂಡ ಹಂಗೆ ಇದೆ, ಆಗಲೇ ಹೇಳ್ದಂಗೆ ಸೇಮ್ ಪ್ರೋಸೆಸ್, ಸ್ನ್ಯಾಪ್ಡ್ರ್ಯಾಗನ್ 8S Gen 3, ಸೇಮ್ ರ್ಯಾಮು, ಸೇಮ್ ಕ್ಯಾಮ್ರಾ, ಏನೂ ಚೇಂಜಸ್ ಇಲ್ಲ. ಈ ಒಂದು ಸ್ಪೆಷಲ್ ಎಡಿಷನ್ ಅಂದ್ಬಿಟ್ಟು ಮೋಸ್ಟ್ಲಿ 1,000-2,000 ಜಾಸ್ತಿಗೆ ಲಾಂಚ್ ಮಾಡಿರ್ತಾರೆ. ಮತ್ತು ನಾರ್ಮಲ್ ಫೋನು, ಈ ಸ್ಪೆಷಲ್ ಎಡಿಷನ್ ಬಿಟ್ಟು ನಾರ್ಮಲ್ ಫೋನ್ ಏನಿದೆ ಪೋಕೋ F6 ಈಗ ಮೊನ್ನೆ ಆಫರ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಆಗಿದೆ. ಎಫೆಕ್ಟಿವ್ ಆಗಿ $2,000 ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಫೆಕ್ಟಿವ್ ಆಗಿ $26,000 ಪರ್ಚೇಸ್ ಮಾಡ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಹೊಂದಿರುವಂಥ ಫೋನ್ $26,000 ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಒಳ್ಳೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಗುತ್ತೆ. ಸೊ ನೋಡಿ, ಇದು ನಿಮಗೆ ಸಿಕ್ಕಿಲ್ಲ ಅಂದ್ರೂ ನಾರ್ಮಲ್ ಫೋನ್ ತೊಗೊಂಡ್ರು ಕೂಡ ಇದು ನನಗೆ ಪರ್ಸ್ನಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದಂತೂ ಬೆಂಕಿ ಇದೆ, ನನಗಂತೂ ಇಂಪ್ರೆಸ್ ಮಾಡುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಫೋನ್? ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.